25 ವರ್ಷದ ಶುಭ್ಮನ್ ಗಿಲ್ಗೆ ಟೆಸ್ಟ್ ಕ್ಯಾಪ್ಟನ್ಸಿಯನ್ನು ವಹಿಸಿದಾಗ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದ್ವು. ಆದರೆ ನಾಯಕನಾಗಿ ಆಟಗಾರನಾಗಿ ತಂಡವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಆಂಗ್ಲರ ನಾಡಿನಲ್ಲಿ ಆಂಗ್ಲರನ್ನೇ ಪೇಚಾಡುವಂತೆ ಮಾಡಿದ್ದಾರೆ. ಗಿಲಕ್ ಆಟಕ್ಕೆ ಇಂಗ್ಲೆಂಡ್ ತಂಡ ಪತರ್ಗುಟ್ಟಿರುವಂಥ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ 2ನೇ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿರುವಂತಹ ಭಾರತ ಆರಂಭದಲ್ಲಿ ಆಘಾತವನ್ನು ಎದುರಿಸಬೇಕಾಯಿತು. 2 ರನ್ ಗಳಿಸಿದ್ದಂತ KL ರಾಹುಲ್ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ಕರುಣ್ ನಾಯರ್ ಮತ್ತು ಯಶಸ್ವಿ ಜೈಸ್ವಾಲ್ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅನ್ನುವಾಗಲೇ ಕರುಣ್ ವಿಕೆಟ್ ಕೂಡ ಉರುಳಿತ್ತು. 31 ರನ್ ಗಳಿಸಿ ಸೆಟಲ್ ಆಗಿದ್ದಂತ ಕರುಣ್ ಕ್ಯಾಚ್ ಔಟ್ ಆದ್ರು. ಇನ್ನು 95 ರನ್ ಗಳಿಸುವಷ್ಟರಲ್ಲೇ ಭಾರತ 2ನೇ ವಿಕೆಟ್ ಕೂಡ ಪತನವಾಗಿತ್ತು. ಆದರೆ 3ನೇ ವಿಕೆಟ್ಗೆ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಜವಾಬ್ದಾರಿಯುತವಾಗಿ ಆಟವಾಡ್ತಾ ಇದ್ರು. 87 ರನ್ಗಳನ್ನ ಕಲೆ ಹಾಕಿ ಶತಕದತ್ತ ನುಗ್ತಾ ಇದ್ದಂತ ಜೈಸ್ವಾಲ್ ಈ ಟೈಮಲ್ಲಿ ಬೆನ್ ಸ್ಟೋಕ್ಸ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು, ಶತಕ ವಂಚಿತರಾದ್ರು. ಆ ಬಳಿಕ ಬಂದ ಪಂತ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಸೆಟಲ್ ಆಗೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಒಂದ್ ಕಡೆ ವಿಕೆಟ್ಗಳು ಉರುಳ್ತಾ ಇದ್ರೆ ಗಿಲ್ ಮಾತ್ರ ತಾಳ್ಮೆಯಿಂದಲೇ ಆಂಗ್ಲರ್ನ ಎದುರಿಸಿದ್ದಾರೆ. ಗಿಲಕ್ ಆಟಕ್ಕೆ ಥಂಡ ಹೊಡೆದ ಬೌಲರ್ಸ್. ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ 5 ವಿಕೆಟ್ಗಳನ್ನು ಕಳ್ಕೊಂಡು 310 ರನ್ಗಳನ್ನು ಕಲೆ ಹಾಕಿದೆ. ಹೆಡಿಂಗ್ಲಿಯಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲೂ 147 ರನ್ ಬಾರಿಸಿ ಮಿಂಚಿದ್ದ ಗಿಲ್ ಇದೀಗ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಅಜೇಯ 114 ರನ್ ಗಳಿಸಿ ಬ್ಯಾಟಿಂಗ್ ಅನ್ನು ಕಾಯ್ದುಕೊಂಡಿದ್ದಾರೆ. 216 ಬಾಲ್ಗಳನ್ನು ಫೇಸ್ ಮಾಡಿದಂತ ಗಿಲ್ 12 ಫೋರ್ಗಳೊಂದಿಗೆ 114 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಈ 2 ಶತಕಗಳೊಂದಿಗೆ ಶುಭ್ಮನ್ ಗಿಲ್ ವಿಶೇಷ ದಾಖಲೆ ಕೂಡ ಬರೆದಿದ್ದಾರೆ. ಅದು ಕೂಡ ಆಂಗ್ಲರ ನಾಡಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ ಕ್ಯಾಪ್ಟನ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಮೂಲಕ. ಅಲ್ಲದೆ ಟೀಂ ಇಂಡಿಯಾದ ನಾಯಕನ ಬ್ಯಾಟಿಂದ ಈ ಸಾಧನೆ ಮೂಡಿ ಬಂದಿರೋದು ಬರೋಬ್ಬರಿ 35 ವರ್ಷಗಳ ಬಳಿಕ. ಟೀಂ ಇಂಡಿಯಾದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ 1990ರಲ್ಲಿ ಇಂಗ್ಲೆಂಡ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ದಾಖಲೆ ಬರೆದಿದ್ರು. ಇದೀಗ 35 ವರ್ಷಗಳ ಬಳಿಕ ಗಿಲ್ ಕೂಡ ಈ ಸಾಧನೆ ಮಾಡಿದ್ದಾರೆ. ಗಿಲ್ ಜೊತೆ ರವೀಂದ್ರ ಜಡೇಜಾ ಕಾನ್ಫಿಡೆಂಟ್ ಆಟ. ಟೀಂ ಇಂಡಿಯಾ ಪರ ಎಲ್ಲ ಆಟಗಾರರಿಂದಲೂ ಕೂಡ ಈ ಸಲವೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಕಳೆದ ಪಂದ್ಯದಲ್ಲಿ 2 ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದ್ದ ರಿಷಬ್ ಪಂತ್ ಈ ಇನ್ನಿಂಗ್ಸ್ನಲ್ಲಿ 42 ಎಸೆತಗಳಲ್ಲಿ 25 ರನ್ ಗಳಿಸಿ ಶೋಯಬ್ ಬಶೀರ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಶಾರ್ದುಲ್ ಠಾಕೂರ್ ಬದಲಿಗೆ ತಂಡ ಸೇರಿರುವಂತಹ ನಿತೀಶ್ ಕುಮಾರ್ ರೆಡ್ಡಿ ಕೇವಲ 6 ಎಸೆತಗಳಲ್ಲಿ 1 ರನ್ ಗಳಿಸಿ ಜೈಸ್ವಾಲ್ ಔಟ್ ಆದ ನಂತರದ ಓವರ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ಬಟ್ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ರವೀಂದ್ರ ಜಡೇಜಾ ಕಾನ್ಫಿಡೆಂಟ್ ಆಟವಾಡ್ತಿದ್ದಾರೆ. ಶುಭ್ಮನ್ ಗಿಲ್ ಜೊತೆ ಸೇರಿದಂತ ರವೀಂದ್ರ ಜಡೇಜಾ 99 ರನ್ಗಳ ಜೊತೆಯಾಟವಾಡಿದ್ದಾರೆ. ದಿನದ ಅಂತ್ಯಕ್ಕೆ ಟೀಂ ಇಂಡಿಯಾ 5 ವಿಕೆಟ್ ನಷ್ಟಕ್ಕೆ 310 ರನ್ಗಳನ್ನ ಕಲೆ ಹಾಕಿತ್ತು. 114 ರನ್ಗಳೊಂದಿಗೆ ಶುಭ್ಮನ್ ಗಿಲ್ ಹಾಗೆ 41 ರನ್ಗಳೊಂದಿಗೆ ರವೀಂದ್ರ ಜಡೇಜಾ ಇಂದಿಗೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇಬ್ಬರು 2ನೇ ದಿನದಾಟದಲ್ಲಿ ಬ್ಯಾಟಿಂಗ್ ಅನ್ನ ಮುಂದುವರಿಸಲಿದ್ದಾರೆ. ಒಟ್ನಲ್ಲಿ ಗಿಲ್ ಡಿಚ್ಚಿಗೆ ಇಂಗ್ಲೆಂಡ್ ತಂಡದ ಬೌಲರ್ಸ್ ಪರದಾಡ್ತಾ ಇದ್ದಾರೆ. 2ನೇ ದಿನವೂ ಕೂಡ ಅದೇ ಕಾನ್ಫಿಡೆನ್ಸ್ ನಲ್ಲಿ ಆಡಬೇಕಾಗುತ್ತೆ. ಸೆಂಚುರಿ ಸಾಕು ಅನ್ನೋದಕ್ಕಿಂತ ಡಬಲ್ ಸೆಂಚುರಿ ಕಡೆ ಫೋಕಸ್ ಮಾಡ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಟೀಂ ಇಂಡಿಯಾದ ಬೌಲಿಂಗ್ ವೇಳೆ ಫೀಲ್ಡಿಂಗ್ ನಲ್ಲಿ ಮತ್ತಷ್ಟು ಇಂಪ್ರೂವ್ ಆಗಲೇಬೇಕಿದೆ. ಆಗ ಮಾತ್ರ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯ. ನಮಸ್ಕಾರ.